ಮನೆ ಮನೆಗೂ ವಿಘ್ನ ವಿನಾಶಕನ ಆಗಮನ ಇನ್ನೇನು ಕೆಲವೇ ದಿನಗಳಲ್ಲಿ ಆಗ್ತಾ ಇದೆ. ಈ ಮುಖ್ಯವಾಗಿ ಎಲ್ಲರೂ ಒಂದು ಗಣೇಶನ ಬರುವಿಕೆಯ ಕಾತುರದಲ್ಲಿ ಕಾಯ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಂದರೆ ಈ ಗಣೇಶ ಹಬ್ಬಕ್ಕೆ ಒಂದು ಪೂರ್ವಭಾವಿಯಾಗಿ ಒಂದು ಜಿಲ್ಲಾಡಳಿತ, ತಾಲೂಕಾಡಳಿತ ತನ್ನದೇ ಆದಂಥದ್ದು ಒಂದು ಕಟ್ಟುನಿಟ್ಟಿನ ಕ್ರಮಗಳ ಜೊತೆಗೆ ಒಂದು ಕೆಲವೊಂದಿಷ್ಟು ಪಾಲನೆ ಜೊತೆಗೆ ಏನಂತಂದರೆ ಈ ಹಬ್ಬದ ಪ್ರಯುಕ್ತವಾಗಿ ಏನೇನು ನಾವು ಬಿಗಿ ಬಂದೋಬಸ್ತ್ ಏರ್ಪಡಿಸುವುದರ ಕುರಿತು ಒಂದು ಪೊಲೀಸ್ ಒಂದು ಇಲಾಖೆ ಒಂದು ಎಲ್ಲ ಗಣೇಶ ಕಮಿಟಿಗಳ ಮುಖಂಡರ ಜೊತೆಗೆ ಒಂದು ಶಾಂತಿ ಪಾಲನಾ ಸಭೆಯನ್ನು ಕರೆದಿದ್ರು. ಆ ಶಾಂತಿ ಪಾಲನಾ ಸಭೆಯಲ್ಲಿ ಯಾವ್ಯಾವ ನಿಯಮಗಳು, ಹಾಗೆ ಗಣೇಶ ಹಬ್ಬದ ಕುರಿತು ಒಂದು ಅನುಮತಿ ಹೇಗೆ ನಾವು ಪಡೆಯಬೇಕು, ಅನುಮತಿ ಪಡೆಯಲು ಏನೇನು ಒಂದು ಕ್ರಮಗಳನ್ನ ಅನ್ವಯಿಸಬೇಕು ಅಂತಂದು ಏನೇನು ಇದರ ಸಾಧಕ ಬಾಧಕಗಳ ಕುರಿತು ಒಂದು ಸ್ಟೋರಿ ಇಲ್ಲಿದೆ, ನೋಡೋಣ ಬನ್ನಿ. ವಿಘ್ನ ವಿನಾಶಕನ ಆಗಮನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ. ಗಣೇಶನ ಆಗಮನಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆ, ಮುಧೋಳ ತಾಲೂಕಾ ಹಾಗೂ ಜಿಲ್ಲಾ ಆಡಳಿತ ಕೆಲವೊಂದು ಷರತ್ತುಗಳ ಸೂತ್ರಗಳನ್ನು ಹೆಣೆದಿದೆ. ಸ್ಥಳೀಯ ವಾದ್ಯಗಳ ಜೊತೆಗೆ ಗಣೇಶ ವಿಸರ್ಜನೆ ಮಾಡಿ ಡಿಜೆ ಸೌಂಡು ಪರಿಸರಕ್ಕೆ ಹಾನಿಯುಂಟು ಮಾಡುತ್ತದೆ. ಸ್ಥಳೀಯ ವಾದ್ಯ ಮೇಳಗಳ ಜೊತೆಗೆ ಈ ವರ್ಷದ ಗಣೇಶ ಹಬ್ಬವನ್ನು ತುಂಬಾ ವಿಶೇಷವಾಗಿ ಆಚರಣೆ ಮಾಡಬೇಕು ಎಂದು ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಆಡಳಿತ ಕರೆ ನೀಡಿದೆ. ಗಣೇಶನ ವಿಸರ್ಜನೆಗೆ ಸೂಕ್ತವಾದ ಬಿಗಿ ಬಂದೋಬಸ್ತನ್ನು ಒದಗಿಸಲಾಗುವುದು. ಗಣೇಶನ ಹಬ್ಬದಂದು ಪರಿಸರ ಮಾಲಿನ್ಯ ಆಗದಂತೆ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕೆಂದು ಅಧಿಕಾರಿಗಳು ಹೇಳಿದರು. ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಹೆಸ್ಕಾಂ, ನಗರಸಭೆಯ ಅಧಿಕಾರಿಗಳು, ಗಣಪತಿ ಉತ್ಸವ ಕಮಿಟಿಯ ಪ್ರಮುಖ ಮುಖಂಡರ ಮುಂದಾಳತ್ವದಲ್ಲಿ ಮುಧೋಳದ ಪೊಲೀಸ್ ಭವನದಲ್ಲಿ ನಡೆದ ಶಾಂತಿ ಪಾಲನಾ ಸಭೆಯಲ್ಲಿ ಹಲವು ಸಾರ್ವಜನಿಕ ನಿರ್ಣಯ ಕ್ರಮಗಳ ಕುರಿತು ಪೊಲೀಸ್ ಇಲಾಖೆ, ಗಣೇಶ ಉತ್ಸವ ಕಮಿಟಿ ಮಂಡಳಿಯವರಿಗೆ ಅನೇಕ ವಿಷಯಗಳನ್ನು ಹೇಳಿದರು. ಬಾಗಲಕೋಟೆ ಅಡಿಷನಲ್ ಎಸ್ಪಿ, ಜಮಖಂಡಿ ಉಪ ವಿಭಾಗದ ಡಿವೈಎಸ್ಪಿ ಶಾಂತವೀರ, ಸಿಪಿಐ ಶಿರಹಟ್ಟಿ, ಕಮಿಷನ್ ಗೋಪಾಲ್ ಕಾಶೆ ಸೇರಿದಂತೆ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿಸರ್ಜನೆ ನಾವು ಕೆರೆಯೊಳಗೆ ಮಾಡಬೇಕು, ಮಠದೊಳಗೆ ಮಾಡಬೇಕು, ಆ ಮಂಡಲದ ವ್ಯವಸ್ಥೆ, ಆ ಮಾರ್ಗದ ಮಧ್ಯೆ ಏನೇನು ಬರ್ತಾವನ್ನೆಲ್ಲರೂ, ಅದರ ಜೊತೆಗೆ ಗಣೇಶ ಪ್ರತಿಷ್ಠಾಪನೆ ಮಾಡತಕ್ಕಂಥ ರಸ್ತೆ ಒಳಗೆ ನಾವು ಕಳೆದ 3 ವರ್ಷದಿಂದ ಆ ರಸ್ತೆ ಮೇಲೆ ಗರಸ್ ಹಾಕುವ ವ್ಯವಸ್ಥೆಯನ್ನು ಮಾಡಿದ್ವಿ. ರಸ್ತೆಗಳ ಹಾಳಾಗಬಾರ್ದು, ಯಾಕಂದ್ರೆ ಆ ರಸ್ತೆಗಳ ಮೇಲೆ ನಾವು ಆಡಾಡ್ತೀವಿ. ಮೊದಲನೇ ದಿನದಿಂದ ಹಿಡ್ಕೊಂಡು ಏನು ಕೊನೆಯ ವಿಸರ್ಜನೆಯ ದಿನದವರೆಗೂ ಮತ್ತು ಏನು ಈದ್ ಮಿಲಾದ್ ಹಬ್ಬ ಸಹ ಈ ಒಂದು ನಮ್ಮ ಗಣೇಶ ಹಬ್ಬದ ಜೊತೆಗೆ ಬಂದಿದ್ದರಿಂದ ಎರಡೂ ಹಬ್ಬಗಳು ಶಾಂತ ರೀತಿಯಿಂದ ಆಗಬೇಕಾಗಿದ್ದು ಮುಖ್ಯ ಉದ್ದೇಶ ಆಯಿತು. ಸೊ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಈ ಒಂದು ಸಭೆಯಲ್ಲಿ ಭಾಳಷ್ಟು ಏನು ಗಣಪತಿ ಮಂಡಳದವರು ಅವರು ಸಹ ತಮ್ಮ ಇದನ್ನು ಭಾಳಷ್ಟು ಜನ ತಮ್ಮ ಒಂದು ಇದನ್ನು ವ್ಯಕ್ತಪಡಿಸಿದ್ರು. ಎಲ್ಲಿ ಡಾಲ್ಬಿನ ಹಚ್ಚೋದೇ ಇರೋದು ಬಹಳ ಒಳ್ಳೆಯದು ಅಂತ ಅಂದ್ಕೊಂಡು, ಇದು ನಾವು ಬರೀ ಶಬ್ದ ಮಾಲಿನ್ಯ ಅಥವಾ ಇದ್ರ ಬಗ್ಗೆ ನಾವು ಹೇಳೋದು ಅಂತ ಅಷ್ಟೇ ಅಲ್ಲ, ಇದರಿಂದ ಜನರಿಗೆ ಬಹಳಷ್ಟು ತೊಂದರೆ ಇದಾಗ್ತದೆ. ಅದಕ್ಕೆ ನಾವು ಆದರೂ ಸಹ ಒಂದು ಶಬ್ದ ಅಂತ ಅನ್ನೋದು ಒಂದು ಹಬ್ಬದಲ್ಲಿ ಬೇಕಾಗುತ್ತೆ. ಅದಕ್ಕಾಗಿ ನಮ್ಮ ಎಸ್ ಪಿ ಸಾಹೇಬರು ಸಹ ನಿನ್ನೆ ತಿಳಿಸಿದ್ದಾರೆ, ಅತಿ ಕಡಿಮೆ ಶಬ್ದವನ್ನು ಯೂಸ್ ಮಾಡ್ಕೊಂಡು ಹೋಗಬೇಕು. ಅದಕ್ಕಾಗಿ ಒಂದು ಬೇಸು ಮತ್ತು ಒಂದು ಟಾಪನ್ನು ಇಟ್ಕೊಳ್ಳಿಕ್ಕೆ ಮಾತ್ರ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅದನ್ನು ಸಹ ಏನು ರಾತ್ರಿ 10 ಗಂಟೆ ಒಳಗಡೆ ತನಕ ಮಾತ್ರ ಉಪಯೋಗ ಮಾಡ್ಕೋಬೇಕು, ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ ಪ್ರಕಾರ ಅಂತ ನಾವು ಈಗಾಗಲೇ ಈಗ ಇದರ ಮುಖಾಂತರ ತಿಳಿಸಿದೆ. ವಿಜಯ್ ಪವಾರ್ ಜೊತೆ ಮಹೇಶ್ ದೇಮಶೆಟ್ಟಿ, KS ನ್ಯೂಸ್, ಮುಧೋಳ.